ನಮಸ್ಕಾರ ಸ್ನೇಹಿತರೆ, ವಂಶಿಕಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ತುಂಬ ಹೆಲ್ತಿಯಾಗಿರೋವಂಥ ರೆಸಿಪಿ ಮಾಡ್ತಾಯಿದ್ದೀನಿ ಇವತ್ತು. ಇದು ಬೇಗನೂ ಕೂಡ ಆಗುತ್ತೆ, 10 ನಿಮಿಷದಲ್ಲಿ ರೆಡಿ ಆಗುತ್ತೆ. ಒಂದು ಬೌಲ್ ತಗೊಂಡಿದ್ದೀನಿ, ರಾಗಿ ದೋಸೆ ಮಾಡ್ತಾಯಿದ್ದೀನಿ. 1 ಕಪ್ ರಾಗಿ ಹಿಟ್ಟು ತಗೊಂಡಿದ್ದೀನಿ, ಅದೇ ಕಪ್ಪಲ್ಲಿ 1/4 ಕಪ್ ಚಿರೋಟಿ ರವೆ ತಗೊಂಡಿದ್ದೀನಿ. ಇಲ್ಲಿ ಮೀಡಿಯಮ್ ರವೆ ಕೂಡ ಹಾಕೋಬೋದು. ಗೋಧಿ ಹಿಟ್ಟು 1 ಸ್ಪೂನು, ಕಟ್ ಮಾಡಿರೋ ಅಂಥ ಈರುಳ್ಳಿ ಒಂದು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಚಿಕ್ಕದಾಗೆ. ತುರಿದಿರೋ ಅಂಥ ಕ್ಯಾರೆಟ್ ಒಂದು, ಕಟ್ ಮಾಡಿರೋ ಅಂಥ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಮಿಕ್ಸರ್ ಇಲ್ಲ ಅಂದರೂ ಕೂಡ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೋದು. ನೀರಾಗಿ ಕಲಸೋದಕ್ಕಿಂತ ಮುಂಚೆ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಕಡೆ ಅದು ಹಾಕಿರೋ ಅಂಥ ಕ್ಯಾರೆಟು ಮತ್ತು ಈರುಳ್ಳಿ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು. ಹಾಗಾಗಿ 1 ಕಪ್ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಇದು ರೊಟ್ಟಿ ಮಾಡೋದಕ್ಕೆ ಕರೆಕ್ಟಾಗಿ ಹದಕ್ಕೈತೆ. ಇದು ನಾವು ದೋಸೆ ಮಾಡ್ತಾ ಇರೋದ್ರಿಂದ ಇನ್ನೊಂದು ಅರ್ಧ ಕಪ್ ನೀರು ಸೇರಿಸ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಇದು 1/4 ಅವರ್ ನೆನೆಬೇಕು. ಕಲಸಿ ಒಂದು ಎತ್ತಿಟ್ಕೊತೀನಿ 1/4 ಅವರ್ ನೆನೆಯೋದಕ್ಕೆ. ಅಷ್ಟರಲ್ಲಿ ಕಡಲೆಬೀಜ ಚಟ್ನಿ ಮಾಡ್ಕೊತೀನಿ ನಾನು. ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಕಡಲೆಬೀಜ ಹುರ್ಕೊಳ್ಳೋದಕ್ಕೆ. 3 ಸ್ಪೂನ್ ಕಡಲೆಬೀಜ ಹಾಕ್ಕೊಂಡಿದ್ದೀನಿ. ಈ ರೀತಿ ಎಣ್ಣೆ ಹಾಕಿ ಹುರಿದು ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಕಲರ್ ಚೇಂಜ್ ಆಗೋವರೆಗೂ ಕಡಲೆಬೀಜ ಹುರ್ಕೊಂಡಿದ್ದೀನಿ. ಈ ಥರ ಕಲರ್ ಚೇಂಜ್ ಆಗೈತೆ. ಒಂದು 5 ಒಣಗಿದ ಮೆಣಸಿನ್ಕಾಯಿ, ಇಲ್ಲ ಹಸಿಮೆಣಸಿನ್ಕಾಯಿ ಕೂಡ ಹಾಕೋಬೋದು. 1-2 ಪೀಸ್ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ಒಂದು ಅರ್ಧ ಸ್ಪೂನ್ ಜೀರಿಗೆ, 4 ಕಾಳು ಮೆಣಸು, 1 ಸ್ಪೂನ್ ಹುರ್ಗಡ್ಲೆ ಅಂದರೆ ಕಡಲೆಪಪ್ಪು ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ಟವ್ ಆಫ್ ಮಾಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಚಟ್ನಿ ರುಬ್ಕೊಂಡಿದ್ದೀನಿ. ನೋಡಿ, ಚಟ್ನಿ ಈ ರೀತಿ ಇರಬೇಕು. ಇಷ್ಟು ತೆಳ್ಳಗೆ ಇರಬೇಕು ಚಟ್ನಿ, ಆವಾಗೇ ದೋಸೆಗೆ ಚೆನ್ನಾಗಿರೋದು. ರಾಗಿ ದೋಸೆ ಹಿಟ್ಟು ರೆಡಿ ಆಗೈತೆ. ಇಷ್ಟು ತೆಳ್ಳಗಿದ್ರೆ ಸಾಕು ರಾಗಿ ದೋಸೆ. ಒಂದು ಹಂಚಿಟ್ಕೊಂಡಿದ್ದೀನಿ ದೋಸೆ ಹಾಕ್ಕೊಳ್ಳೋದಕ್ಕೆ. ಎಣ್ಣೆ ಹಚ್ಕೊತಾ ಇದ್ದೀನಿ. ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ಕ್ಲೀನಾಗಿ. 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಈರುಳ್ಳಿಯಲ್ಲಿ ಕಟ್ ಮಾಡಿಕೊಂಡು ಸ್ಪ್ರೆಡ್ ಮಾಡ್ಕೋಬೇಕು. ಈ ಥರ ಬ್ರಷ್ ಇಲ್ಲ ಅಂದರೂ ಕೂಡ. ಚೆನ್ನಾಗಿ ಕಾದೈತೆ ಹಂಚು. ಚೆನ್ನಾಗಿ ಕಾದ್ಮೇಲೆ ಹಾಕಬೇಕು ರಾಗಿ ದೋಸೆ ಹಿಟ್ಟು. ಅದು ಸೋಟಲ್ಲಿ ಬರೋಲ್ಲ, ಹಾಗಾಗಿ ಈ ಥರ ಕಪ್ ಹಾಕ್ಕೊತಾ ಇದ್ದೀನಿ ನಾನು. ನೀರು ದೋಸೆ ಥರ ಬರುತ್ತೆ ಟೇಸ್ಟ್. ಇದು ತುಂಬ ಚೆನ್ನಾಗಿರುತ್ತೆ. 10 ನಿಮಿಷದಲ್ಲೇ ರೆಡಿ ಮಾಡಿರೋದಲ್ಲ, ಚೆನ್ನಾಗಿರುತ್ತೆ ಟೇಸ್ಟು. ಎಡ್ಜಿಗೆಲ್ಲ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದು ಹೈ ಫ್ಲೇಮಲ್ಲಿ ಇರಬೇಕು, ಲೋ ಫ್ಲೇಮಲ್ಲಿ ಇಡಬಾರ್ದು. ಚೆನ್ನಾಗಿ ಬೇಯಬೇಕಿದು ರಾಗಿ ದೋಸೆ, ಹಾಗಾಗಿ ಹೈ ಫ್ಲೇಮಲ್ಲಿ ಇರಬೇಕು. ಹೈ ಫ್ಲೇಮಲ್ಲಿ 1 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಒಂದು ಕ್ಯಾಪ್ ಕ್ಲೋಸ್ ಮಾಡಿ ಬೇಯಿಸ್ಕೊತೀನಿ. ಅದು ಮೇಲೆ ಹಿಟ್ಟು ಥರ ಇರುತ್ತೆ, ಹಾಗಾಗಿ ಇದನ್ನು ಕ್ಯಾಪ್ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಇದಂತೂ ವಾರಕ್ಕೆ 1 ಟೈಮ್ ತಿನ್ನಬೇಕು ಇದನ್ನು. ದೇಹಕ್ಕೆ ತುಂಬ ತಂಪು, ಡಯಟ್ ಫುಡ್ ಕೂಡ ಚೆನ್ನಾಗಿರುತ್ತೆ. ಡಯಟ್ ಮಾಡೋರು ಕೂಡ ತಿನ್ಬೋದು ಈ ರಾಗಿ ದೋಸೆ. ನೋಡಿ, ಈ ರೀತಿ ಬೆಂದೈತೆ. ನೋಡಿ, ಸೈಡಿಂದ ಎಲ್ಲ ಕ್ಲೀನಾಗಿ ಎದ್ರೊಳ್ತೈತೆ. ಚೆನ್ನಾಗಿ ಬೆಂದರೆ ಈ ರೀತಿ ಎದ್ರೊಳುತ್ತೆ. ಇದು ನೈಟ್ ಡಿನ್ನರಿಗೂ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಲೈಟಾಗಿರುತ್ತೆ ಡಿನ್ನರಿಗೆ. ಎಲ್ಲನೂ ಅದೇ ಥರ ಮಾಡ್ಕೊತೀನಿ, ಎಲ್ಲ ದೋಸೆನೂ. ಇದೇ ಥರ ಈಸಿ ರೆಸಿಪಿಗಾಗಿ ವಂಶಿಕಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.